ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನಿತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ನೀವೇನಾದರೂ ಇದ್ರೆ, ನೀವು ಮತ್ತು ನಿಮ್ಮ ಪರ್ಸನ್ ಯಾರನ್ನ ಆದರೂ ನೀವು ಮನಸ್ಸಿನಲ್ಲಿ ಇಟ್ಕೊಳ್ಬೋದು. ಫ್ರೆಂಡ್, ಕೊಲೀಗ್ಸ್, ನೈಬರ್ಸ್, ಲವರ್ಸ್, ರಿಲೇಷನ್ಶಿಪ್, ಗಂಡ ಹೆಂಡತಿ, ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ನೀವಿಬ್ಬರು ಇದ್ದರೆ, ಆ ವ್ಯಕ್ತಿ ನಿಮಗೆ ಕಾಲ್ ಮೆಸೇಜ್ ಮಾಡುವಂತಹ ಮನಸ್ಥಿತಿಯಲ್ಲಿದ್ದಾರಾ, ಅವರ ಸಿಚುವೇಶನ್ ಹೇಗಿದೆ, ಅವರ ಪ್ರಸ್ತುತ ಭಾವನೆಗಳೇನಾಗಿದೆ ನಿಮ್ಮ ವಿಚಾರವಾಗಿ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಏನಾದರೂ ಇದ್ದರೆ ಈ ವಿಡಿಯೋ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅವ್ರಿಗೆ ಅಂತಲೇ ಹೇಳಬಹುದು. ಎಸ್, ನಿಮ್ಮ ಮುಂದೆ ನಾನು 2 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ, ಆ ವ್ಯಕ್ತಿ ಹೆಸರನ್ನ, ಒಬ್ಬ ವ್ಯಕ್ತಿ ಹೆಸರನ್ನ ಮನಸ್ಸಿನಲ್ಲಿ ಇಟ್ಕೊಂಡು 3 ಬಾರಿ ಅವರ ಹೆಸರು ಹೇಳ್ಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿ ನಿಮಗೆ ಕಾಲ್ ಮೆಸೇಜ್ ಮಾಡ್ತಾರಾ ಅಥವಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಆ ವ್ಯಕ್ತಿ ಏನಾದರೂ ಇದ್ದರೆ, ಆ ವ್ಯಕ್ತಿ ಮತ್ತು ನಿಮ್ಮ ನಡುವೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್, ಕಿರಿಕಿರಿಗಳು, ಜಗಳಗಳು, ಯಾವುದೋ ಒಂದು ಸಂದರ್ಭದಿಂದ ನೀವಿಬ್ಬರು ದೂರ ಆಗಿದ್ದರೆ, ಯಾವ ಕಾಂಟ್ಯಾಕ್ಟ್ ಕೂಡ ಅವರು ನಿಮಗೆ ಮಾಡದೇ ಇದ್ದರೆ, ಅವರ ಸಿಚುವೇಶನ್ ಹೇಗಿದೆ, ಹಾಗೆ ಅವರ ಭಾವನೆಗಳು ನಿಮ್ಮ ವಿಚಾರವಾಗಿ ಏನಾಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಆ ವ್ಯಕ್ತಿ ಹೆಸರನ್ನಾಗಿರಬಹುದು ಅಥವಾ ಆ ವ್ಯಕ್ತಿಯ ಫೋಟೋ ಆಗಿರಬಹುದು, ಆ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ನೆನೆಸ್ಕೊಂಡು ಈ ಒಂದು ಕಾರ್ಡ್ ರೀಡಿಂಗ್ನ ನೋಡ್ತಾ ಬನ್ನಿ. ಆ್ಯಕ್ಚುಲಾಗಿ ಇಲ್ಲಿ ಕಿಂಗ್ ಆಫ್ ಸ್ವಾರ್ಡ್ಸ್ ಇದೆ. ಆ ವ್ಯಕ್ತಿ ಈಗ ನೀವು ಕಾಂಟ್ಯಾಕ್ಟ್ ಮಾಡಿದ್ರು ಅಥವಾ ನಿಮ್ಮನ್ನು ಮಾತಾಡ್ತಾ ಇದ್ರು, ಸುಮ್ಮನೆನಾದರೂ ಜಗಳ ತೆಗೆಯುವಂಥದ್ದು, ಇಲ್ಲಿ ಕ್ಲಿಯರ್ ಕಮ್ಯುನಿಕೇಷನ್ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅವರು. ಏಕೆ, ಸ್ವಾರ್ಡ್ಸ್ ಇಲ್ಲಿ ಬಂದಿರೋದ್ರಿಂದ ಭಾಳಷ್ಟು ಈಗೋನ ನಿಮಗೆ ತೋರಿಸ್ತಾ ಇದ್ದಾರೆ ಅಂತ ಹೇಳಿ. ಇಲ್ಲಿ ಹೆರೋಫೆಂಟ್ ಬಂದಿರೋದ್ರಿಂದ, ಇಲ್ಲಿ 5 ನಂಬರ್ ನಾನು ನೋಡ್ತಾ ಇರೋದ್ರಿಂದ ಇಲ್ಲಿ ಕೆಲವರು ನಿಮ್ಮಿಬ್ಬರ ನಡುವೆ ಮಾತುಕತೆಗಳನ್ನು ಮಾಡ್ತಾ ಇರಬಹುದು, ಅಥವಾ ನೀವು ಯಾರನ್ನಾದರೂ ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕಾಗಿರ್ಬೋದು, ಅಥವಾ ಅವರ ವಿಚಾರವಾಗಿ ಏನೇ ಒಂದು ಮೆಸೇಜ್ಗಳನ್ನು ನೀವು ವ್ಯಕ್ತಿಯ ನಡುವೆ, ವ್ಯಕ್ತಿಯಿಂದ ನೀವೇನಾದ್ರು ಕಳಿಸ್ತಾ ಇದ್ದರೆ ಅಲ್ಲಿ ಅದು ಕೂಡ ವಿಫಲ ಆಗ್ತಾ ಇದೆ ಅಂತ ಹೇಳಿ. ಅವರು ಏನು ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಅವ್ರ ಮನಸ್ಸಿನಲ್ಲಿರೋ ಭಾವನೆಗಳು ನಿಮ್ಮ ವಿಚಾರವಾಗಿ ಬೇರೆ ಇದೆ. ಬಟ್ ಆದರೆ ಇಲ್ಲಿ ನೀವು ಕಳಿಸಿದ್ದೀರಿ ಅನ್ನೋದಕ್ಕೋ, ಅಥವಾ ನೀವು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀರಿ ಅನ್ನೋದಕ್ಕೋ, ಅಥವಾ ನಿಮ್ಮ ಇಬ್ಬರ ನಡುವೆ ಯಾರಾದರೂ ಒಬ್ಬರು ಇದ್ದರೆ ಅವ್ರಿಗೂ ಕೂಡ ಇವರು ನೆಗೆಟಿವ್ ಆಗಿ ಮಾತನಾಡುವಂಥದ್ದು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇಲ್ಲಿ ದಿ ಚಾರಿಯಟ್ ಬಂದಿರೋದ್ರಿಂದ ಈ ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರಾ ಮಾಡಲ್ವಾ ಅಂತ ನಾನು ನೋಡೋದಕ್ಕೆ ಹೋದರೆ, ಅವ್ರ ಮನಸ್ಸಿನಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನುವಂತಹ ಭಾವನೆಗಳಿದೆ. ಬಟ್ ಆದರೆ ಈ ಹಿಂದೆ ವಿಚಾರಗಳು ಅಥವಾ ಬೇಡದ ವಿಚಾರಗಳನ್ನು, ಅಂದರೆ ಬರೀ ನೆಗೆಟಿವ್ ವಿಚಾರಗಳನ್ನು ಅವರು ನಿಮ್ಮಿಂದ ಮೆಲ್ಕು ಹಾಕ್ತಾ ಇರ್ತಾರೆ ಅಂತಲೇ ಹೇಳ್ಬಹುದು. ಅಂದರೆ ನಿನ್ನೆ ಹಾಗಾಗಿತ್ತು ಅಥವಾ ಹೀಗಾಗಿತ್ತು ಈ ರೀತಿಯಲ್ಲಿ ಮೆಲ್ಕು ಹಾಕುವಂಥದ್ದು ರೆಡಿ ಇಲ್ಲ. ಬಟ್ ಮಾಡೋದಕ್ಕೆ, ಕಾಲ್ ಮಾಡೋದಕ್ಕಾಗಿರ್ಬೋದು, ಅಥವಾ ಈ ಕಾಂಟ್ಯಾಕ್ಟ್ ಇಲ್ಲಿಗೆ ನಿಲ್ಲತ್ತೆ ಅನ್ನೋದು ಕೂಡ ಅವ್ರು ಯಾವುದೇ ರೀತಿ ಕಟ್ ಆಫ್ ಆಗಿ ಮೈಂಡ್ ಸೆಟ್ ಇಲ್ಲ. ಬಟ್ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಮನೋಭಾವನೆ ಇದೆ, ಬಟ್ ರೆಡಿ ಇಲ್ಲ ಅನ್ನೋದು ತೋರಿಸ್ತಾ ಇದೆ. ಇಲ್ಲಿ ಏಸ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಅವ್ರು ಆಬ್ವಿಯಸ್ಲಿ ಥಿಂಕ್ ಮಾಡ್ತಾರೆ ನಿಮ್ಮ ಬಗ್ಗೆ. ಯೋಚನೆಗಳಂತೂ ಇದ್ದೇ ಇದೆ, ಒಳ್ಳೆ ರೀತಿಯಲ್ಲೂ ಯೋಚನೆ ಇದೆ. ಬಟ್ ಆದರೆ ನೀವು ಕಾಂಟ್ಯಾಕ್ಟ್ ಮಾಡಿದಾಗಿರ್ಬೋದು, ಅಥವಾ ನೀವು ಏನಾದರೂ ಕ್ವಶನ್ಸ್ಗಳನ್ನು ಮಾಡುವಂಥದ್ದು ಇನ್ನೊಂದು ಮತ್ತೊಂದು ಮಾಡಿದಾಗ, ಅಥವಾ ನಿಮ್ಮಿಬ್ಬರ ನಡುವೆ ಯಾರನ್ನಾದರೂ ನೀವು ಮೀಡಿಯೇಟರ್ನಾಗಿ ಅಥವಾ ದೊಡ್ಡವ್ರನ್ನೋ ಇನ್ನೊಬ್ರನ್ನೋ ಯಾರನ್ನಾದರೂ ಮಾತಾಡ್ಸೋದಕ್ಕೆ ಅಂತ ಪ್ರಯತ್ನಗಳನ್ನು ನೀವು ಮಾಡಿಸ್ತಿದ್ರಿ ಅಂತ ಅಂದರೆ, ಅದಿನ್ನೂ ಕೂಡ ಲ್ಯಾಗ್ ಆಗ್ತಾ ಹೋಗ್ತಾ ಇದೆ. ಬೇಗ ಅದು ರೀಕನೆಕ್ಟ್ ಆಗ್ತಾ ಇಲ್ಲ, ಲ್ಯಾಗ್ ಆಗ್ತಾ ಹೋಗ್ತಾ ಇದೆ. ಒಂದು ಸಲ ಬೇಕು ಅನ್ಸೋದು, ಅಥವಾ ಒಂದು ಸಲ ನಿಮ್ಮ ಕಾಂಟ್ಯಾಕ್ಟ್ ಮಾಡಬೇಕು ಅನ್ಸೋದು, ಅಥವಾ ಬೇಡ ಅನ್ಸೋದು. ಬಟ್ ಯೋಚನೆಗಳು ನಿಮ್ಮ ಬಗ್ಗೆನೇ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ದಿ ಹೈ ಪ್ರಿಸ್ಟಸ್ ಇರೋದ್ರಿಂದ ಆಬ್ವಿಯಸ್ಲಿ ಆ ವ್ಯಕ್ತಿಗೆ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಒಳ್ಳೆ ವಿಚಾರಗಳೇ ಇದೆ. ಮುಂದೆ ಈ ರೀತಿ ರಿಯಾಕ್ಟ್ ಮಾಡಬಹುದು, ಬಟ್ ಆದರೆ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಒಳ್ಳೆಯ ರೀತಿಯ ಭಾವನೆಗಳಿದೆ. ಬಟ್ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅವರು ಯಾವುದೇ ರೀತಿಯಾದಂಥ ದೃಢ ನಿರ್ಧಾರಗಳನ್ನು ತಗೊಂಡಿಲ್ಲ. ಇಲ್ಲಿ ಮೇಜರ್ ಕಾರ್ಡ್ಗಳನ್ನ ನಾನು ನೋಡ್ತಾ ಇರೋದ್ರಿಂದ ಇಲ್ಲಿ ಫ್ಯಾಮಿಲಿಗಳು ಕೂಡ ಎಂಟ್ರಿ ಆಗಿದೆ, ಫ್ಯಾಮಿಲೀಸ್ಗಳು ಕೂಡ ಇಲ್ಲಿ ಮಧ್ಯದಲ್ಲಿದೆ.
ಕೆಲವೊಂದು ಸಲ ಆ ಫ್ಯಾಮಿಲಿಗೋಸ್ಕರನೂ ಕೂಡ ಅವರು ಮೈಂಡ್ ಕಂಟ್ರೋಲ್ನಲ್ಲಿ ಇಟ್ಕೊಂಡಿರೋದು ಕೂಡ ಇದೆ. ಹಾಗೆ ಇಲ್ಲಿ ಹೈ ಪ್ರೆಸ್ಟಸ್ ಬಂದಿರೋದ್ರಿಂದ ಯಾವುದೋ ಒಂದು ಜವಾಬ್ದಾರಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ ಅವರು. ಇಷ್ಟು ಕಾಂಟ್ಯಾಕ್ಟ್ ಮಾಡದೆ ನಿಮ್ಮಿಂದ ಇಷ್ಟು ದಿನಗಳ ಕಾಲ ಅಥವಾ ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ರೂ ಕೂಡ ಯಾವುದೋ ಒಂದು ಜವಾಬ್ದಾರಿಯುತವಾಗಿ ಯೋಚನೆ ಮಾಡ್ತಾ ಇರೋದು ಈ ಕಾರ್ಡ್ ರೀಡಿಂಗಲ್ಲಿ ನಾನು ನೋಡಬಹುದು. ಸೊ ಇದು ಮೊದಲನೆಯ ಕಾರ್ಡ್ ರೀಡಿಂಗ್ ಆಗಿತ್ತು. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ಕೂಡ ರೆಸೊನೇಟ್ ಆಗುತ್ತೆ ನಿಮಗೆ. ಬಟ್ ಜನರಲ್ ಆಗಿ ನಿಮ್ಮ ಕ್ವಶನ್ಸ್ಗಳು, ನಿಮ್ಮ ಪರ್ಸನ್ ಹೆಸರುಗಳನ್ನ ತಗೊಂಡಾಗ ಅಲ್ಲಿ ಕರೆಂಟ್ ಎನರ್ಜೀಸ್ಗಳು ಗೊತ್ತಾಗುತ್ತೆ. ಹಾಗೆ ಅಲ್ಲಿ ಕೆಲವೊಂದು ವಿಚಾರಗಳು ಅಂದರೆ ನಿಮ್ಮ ಡೇಟ್ ಆಫ್ ಬರ್ತಿಂದ ಇರ್ಬೋದು ಅಥವಾ ನಿಮ್ಮ ಎನರ್ಜಿ, ಆ ಮೂಮೆಂಟಿನ ಎನರ್ಜಿ, ಆ ವ್ಯಕ್ತಿಯ ಮನಸ್ಥಿತಿ, ಆ ಸದ್ಯದ ಭಾವನೆಗಳಾಗಿರಲಿ, ಆ ವ್ಯಕ್ತಿಯ ವಿಚಾರವಾಗಿ ಸಂಪೂರ್ಣವಾಗಿ ಈ ಕಾರ್ಡ್ ಮುಖಾಂತರ ತಿಳ್ಕೊಳ್ಬೋದು ಅಂತ ಹೇಳ್ಬೋದು. ಸೊ ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ಹಾಗೆ ಆ ವ್ಯಕ್ತಿಯ ಹೆಸರನ್ನ 3 ಬಾರಿ ಮನಸ್ಸಿನಲ್ಲಿ ಇಟ್ಕೊಂಡು ಅಥವಾ 3 ಬಾರಿ ಮನಸ್ಸಿನಲ್ಲಿ ಹೇಳ್ಕೊಂಡು ಆ ವ್ಯಕ್ತಿಯ ಫೋಟೋವನ್ನು ನೋಡ್ತಾ ಈ ಒಂದು ಕಾರ್ಡ್ ರೀಡಿಂಗ್ನ ನೋಡಬೇಕಾಗತ್ತೆ. ಓಕೆ, ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನಲ್ಲಿದ್ದರೆ ಆ ವ್ಯಕ್ತಿಗೆ ನಿಮ್ಮ ಬಗ್ಗೆ ಯೋಚನೆ ಇದೆಯಾ, ಆ ವ್ಯಕ್ತಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರಾ. ಇಲ್ಲಿ ದಿ ಹೇರೋಫ್ಯಾಂಟ್ ಇದೆ, 8 ಆಫ್ ಸ್ವಾರ್ಡ್ಸ್ ಇದೆ. ಆ ವ್ಯಕ್ತಿಗೆ ನಿಮ್ಮ ಬಗ್ಗೆ ಯೋಚನೆ ಇದೆ. ಬಟ್ ಆದರೆ ಇಲ್ಲಿ ಹೇರೋಫ್ಯಾಂಟ್ ಅಗೇನ್ ನಾನು ನೋಡ್ತಾ ಇರೋದ್ರಿಂದ ಯಾವುದೋ ಒಂದು ಬಿಗಿಯಾದ ಸಂದರ್ಭ, ಯಾವುದೋ ಒಬ್ಬ ವ್ಯಕ್ತಿ ಪರ್ಟಿಕ್ಯುಲರ್ ಆಗಿ ಫ್ಯಾಮಿಲಿ ಪರ್ಸನ್ಸೇ ಇರಬಹುದು, ಅವರ ಮಾತಾಗಿರ್ಬೋದು ಅಥವಾ ಅವರ ಜವಾಬ್ದಾರಿಗಳು ಹೆಚ್ಚಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 8 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಅವ್ರಿಗೂ ಕೂಡ ನಿಮ್ಮ ಬಗ್ಗೆ ನೆಗೆಟಿವ್ ಥಾಟ್ಸ್ಗಳು ಬರುವಂಥದ್ದು. ಇಲ್ಲಿ ಫೋನ್ ಮಾಡಬೇಕು ಅಥವಾ ಕಾಂಟ್ಯಾಕ್ಟ್ ಮಾಡದೇ ಇರೋದು, ನಿಮ್ಮನ್ನು ಎಲ್ಲಿ ಕಳ್ಕೊಂಡು ಬಿಡ್ತೀನೋ ಅನ್ನುವಂತಹ ಭಯನೂ ಇದೆ. ಬಟ್ ಆದರೂ ಕೂಡ ಅವ್ರು ಯಾವುದೋ ಒಂದು ವಿಚಾರದಲ್ಲಿ ಅಥವಾ ಯಾರೋ ಒಬ್ಬರು ಅವರನ್ನು ಮೈಂಡ್ ಡೈವರ್ಟ್ ಮಾಡ್ತಾ ಇರೋದನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ. ಅವರು ಯಾವ ಕಡೆ ಅಂದರೆ ಯಾವ ಕಾಂಟ್ಯಾಕ್ಟ್ಗೆ ಹೋಗದೆ ಅವರನ್ನು ನಿಮ್ಮಿಂದ ತಡಿತಾ ಇರುವಂತಹ ಒಂದು ಎನರ್ಜೀಸ್ ಕೂಡ ನಾನಿಲ್ಲಿ ನೋಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಅವ್ರು ಫೋನ್ ಮಾಡದೇ ಇದ್ದರೆ ಅಥವಾ ಅವ್ರ ಫೋನ್ ಇಗ್ನೋರ್ ಮಾಡ್ತಾ ಇದ್ದರೆ ಇಲ್ಲಿ ನಿಮ್ಗೆ ಎಷ್ಟರ ಮಟ್ಟಿಗೆ ನೀವು ತಳಮಳ ಹಾಕ್ತಿದ್ದೀರಿ ಅಂತ ಹೇಳಿದ್ರೆ ನಿಮ್ಮ ಮನಸ್ಸನ್ನು ಮೈಂಡನ್ನು ಕೂಡ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಬಹಳಷ್ಟು ನೆಗೆಟಿವ್ ಥಾಟ್ಸ್ಗಳನ್ನು ಯೋಚನೆ ಮಾಡುವಂಥದ್ದು, ಆ ಭಯ ಗಾಬರಿಗಳನ್ನು ಪಡುವಂಥದ್ದು, ಈ ರೀತಿ ಎಲ್ಲನೂ ಕೂಡ ಇಲ್ಲಿ ನಾನು ರೀಡಿಂಗಲ್ಲಿ ನೋಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಇಲ್ಲಿ 10 ಆಫ್ ಕಪ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ಕಾಲ್ ಮಾಡ್ತಾರಾ ನಿಮಗೆ. ಅಗೇನ್ ಅವರು ಈ ಪಾಸ್ಟ್ ವಿಚಾರವಾಗಿ ಓಡಾಡಿದಂಥದ್ದು ಅಥವಾ ಸುತ್ತಾಡಿದಂಥದ್ದು, ನಿಮ್ಮ ಜೊತೆ ಮಾತನಾಡಿದಂಥದ್ದು, ಈ ರೀತಿ ಎಲ್ಲ ಯೋಚನೆಗಳು ಬರ್ತಾ ಇದೆ. ಏಕೆಂದರೆ ಈ ವ್ಯಕ್ತಿ ಬಹಳಷ್ಟು ಎಮೋಷನ್ಸ್ ಇರುವಂತಹ ವ್ಯಕ್ತಿ. ಇಲ್ಲಿ 10 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಆದಷ್ಟು ಬೇಗ ಅಂದರೆ ಯಾವುದೋ ಒಂದು ಸಂದರ್ಭಗಳಿಂದ ವಿಚಾರಗಳಿಂದ ಅವ್ರು ನಿಮ್ಮಿಂದ ದೂರ ಆಗಿರಬಹುದು. ಹಾಗೆ ಅವ್ರಿಗೆ ವರ್ಕ್ ಪ್ರೆಷರ್ ಕೂಡ ಬಹಳಷ್ಟು ಇದೆ. ಜವಾಬ್ದಾರಿ ಇರೋದ್ರಿಂದ ಮನೆಯ ಜವಾಬ್ದಾರಿನೂ ಕೂಡ ಇದೆ. ಅವರ ಮುಂದಿನ ಜೀವನದ ಬಗ್ಗೆ ಕೂಡ ಅವರು ಆ್ಯಕ್ಷನ್ಸ್ಗಳನ್ನು ತಗೊಂಡಿದ್ದಾರೆ. ಆ ವಿಚಾರವಾಗಿ ಅವರು ಬಹಳಷ್ಟು ಒದ್ದಾಡ್ತಾ ಇದ್ದಾರೆ. ಅಂದರೆ ಫಿಸಿಕಲಿನೂ ಕೂಡ ಅವರು ಬಹಳಷ್ಟು ಕುಗ್ಗಿದ್ದಾರೆ ಅಂತಲೇ ಹೇಳಬಹುದು. ಅಂದರೆ ಓಡಾಟಗಳು ಜಾಸ್ತಿ ಆಗ್ತಾ ಇದೆ, ಕೆಲಸಗಳು ಜಾಸ್ತಿ ಆಗ್ತಿದೆ, ಒತ್ತಡಗಳು ಜಾಸ್ತಿ ಆಗ್ತಿದೆ, ಜವಾಬ್ದಾರಿಗಳು ಜಾಸ್ತಿ ಆಗ್ತಿದೆ. ಬಟ್ ಆದರೆ ನಿಮ್ಮ ಎಲ್ಲ ನೆನಪುಗಳು ಕೂಡ ಈ ವ್ಯಕ್ತಿಗೆ ತುಂಬ ಚೆನ್ನಾಗಿ ಇದೆ, ನೆನಪು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಲವರ್ಸ್ ಕಾರ್ಡ್ ಬರ್ತಾ ಇರೋದ್ರಿಂದ ಅತಿ ಶೀಘ್ರದಲ್ಲೇ ಅಂದರೆ ಇನ್ನೊಂದು 6 ವಾರದಲ್ಲೋ ಅಥವಾ 6 ತಿಂಗಳಲ್ಲೋ ನಿಮಗೆ ಕಾಂಟ್ಯಾಕ್ಟ್ ಮಾಡುವಂಥದ್ದು ಅಥವಾ ನೀವಿಬ್ಬರು ಮತ್ತೆ ಮರಳಿ ಅಂದರೆ 10 ಆಫ್ ವಾಂಡ್ಸ್ ಜೊತೆಯಲ್ಲಿ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಮರಳಿ ಅವ್ರು ಎಲ್ಲನೂ ಕೂಡ ಮರೆತು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂತಹ ಸಾಧ್ಯತೆ ಪಕ್ಕಾ ಇದೆ ಅಂತೇಳಿ. ಯಾಕೆಂದರೆ ಔಟ್ಕಮ್ ಮೇಜರಾಗಿ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ನಿಮಗೆ ಕಾಂಟ್ಯಾಕ್ಟ್ ಮಾಡುವಂತಹ ಮನಸ್ಥಿತಿಯಲ್ಲಿ ಅವರು ಇದ್ದಾರೆ. ಬಟ್ ಆದರೆ ಕೆಲವೊಂದು ಸಂದರ್ಭಗಳು ಅವ್ರಿಗೆ ಬ್ಯುಸಿ ಮಾಡ್ತಾ ಇದೆ. ನಿಮಗೆ ಏನಾಗ್ತಿದೆ, 24 ಗಂಟೆ ನೀವು ಆ ವ್ಯಕ್ತಿಯ ವಿಚಾರವಾಗಿ ಥಿಂಕ್ ಮಾಡ್ತಾ ಇರಬಹುದು. ಆ ವ್ಯಕ್ತಿನೂ ಸಡನ್ನಾಗಿ ಬಂದು ಮಾತಾಡಬೇಕು ಅನ್ನುವಂಥದ್ದು ಆ ವ್ಯಕ್ತಿ ಮೈಂಡಲ್ಲೂ ಇದೆ. ಬಟ್ ಆದರೆ ಏನಾಗ್ತಿದೆ, ಅವ್ರನ್ನ ಯಾರೋ ಹಿಡಿದಿಟ್ಟ ಹಾಗೆ ಆಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಅಂದರೆ ಜವಾಬ್ದಾರಿಯಿಂದ ಮಾತಾಡುವಂಥದ್ದು, ಅವ್ರಿಗೆ ಎಚ್ಚರಿಸ್ತಾ ಇರುವಂಥದ್ದು, ನೀನು ಈ ರೀತಿ ಮಾಡಬೇಕಾ, ನೀನು ಈ ರೀತಿ ಇರಬೇಕಾ, ನಿಂಗೆ ಅವ್ರು ಬೇಕಾ, ಈ ರೀತಿ ಕಾಂಟ್ಯಾಕ್ಟ್ ಬೇಕಾ ನಿಂಗೆ ಅಂತ ಹೇಳಿ ಯಾರೋ ಮ್ಯಾನಿಪುಲೇಟ್ ಮಾಡುವಂಥ ರೀತಿಯಲ್ಲಿ ತೋರಿಸ್ತಾ ಇದೆ. ಸೊ ಹಾಗಾಗಿ ಈ ವ್ಯಕ್ತಿ ನಿಮಗೆ ಕಾಂಟ್ಯಾಕ್ಟ್ ಮಾಡೋದು ಶತಾಯಗತಾಯ ನಿಜಾನೇ. ಬಟ್ ಆದರೆ ಟೈಮ್ ತೊಗೊಳತ್ತೆ. ಇಟ್ ಟೇಕ್ಸ್ ಸಮ್ ಟೈಮ್. ಈಗಲೇ ಮಾಡಬೇಕಾ, ಹೀಗೆ ಮಾಡ್ತಾರಾ,
ನೋ ವೇ, ಸ್ವಲ್ಪ ಟೈಮ್ ತೊಗೊಳತ್ತೆ. ಯಾಕೆಂದರೆ ಅವ್ರು ಯಾವುದೋ ಬೇರೆ ಒತ್ತಡಗಳಲ್ಲೂ ಕೂಡ ಇದ್ದಾರೆ ಅಂತ ಹೇಳಿ ತೋರಿಸುತ್ತೆ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ವಿಡಿಯೋ ಸಂಪೂರ್ಣವಾಗಿ ನೋಡ್ತೀರಿ, ಇದೇ ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಬ್ರೇಸ್ಲೆಟ್ ಅಂತ ಹೇಳಿ ಪ್ರೀತಿಯಿಂದ ದೂರಾಗಿ ರೀಕನೆಕ್ಟ್ ಆಗಬೇಕು ಅನ್ನೋದಾದರೆ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಹೆಸರನ್ನು ಹೇಳಿ, ನಿಮ್ಮ ಪರ್ಸನ್ ಹೆಸರು ಮತ್ತು ನಿಮ್ಮ ಹೆಸರು ಕೊಟ್ಟು ಇದನ್ನು ಎನರ್ಜೈಸ್ ಮಾಡಿ ನೀವು ಪಡಿಬೇಕಾಗತ್ತೆ. ಸೊ ಇದು ಬೇಕು ಅನ್ನೋದಾದರೆ ವಾಟ್ಸಪ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಆದರೂ ಮಾಡ್ಬೋದು ಅಥವಾ ವಾಟ್ಸಪ್ ಮುಖಾಂತರ ನೀವು ಬುಕ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.